ನಾವ ಈ ವಿಡಿಯೋದಾಗ ಮಲ್ಟಿಪಲ್ ಇನ್ಹೆರಿಟನ್ಸ್ ಆಮೇಲೆ ಮಲ್ಟಿ ಲೆವೆಲ್ ಇನ್ಹೆರಿಟನ್ಸ್ ಅಂದ್ರೆ ಏನಂತ ಹೇಳಿ ನೋಡೋಣ. ಮಲ್ಟಿಪಲ್ ಇನ್ಹೆರಿಟನ್ಸ್ ಅಂದ್ರ ಒಂದ್ ಕ್ಲಾಸ್ ಎರಡ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ಕೊಳಾಕ್ತಿತ್ತ ಅಂತ ಅದಕ್ಕ ಮಲ್ಟಿಪಲ್ ಇನ್ಹೆರಿಟನ್ಸ್ ಅಂತ ಹೇಳಿ ಕರೀತಾರ. ಈ ಎಕ್ಸಾಂಪಲ್ ನೋಡಿದ್ರ ಸಿ ಅನ್ನುವಂತ ಕ್ಲಾಸ್ ಏನು ಎಕ್ಸ್ಟೆಂಡ್ ಮಾಡ್ಕೊಳಾಕ್ತೈತಿ, ಕ್ಲಾಸ್ ಬಿ ನು ಎಕ್ಸ್ಟೆಂಡ್ ಮಾಡಾಕ್ತೈತಿ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಮಲ್ಟಿಪಲ್ ಇನ್ಹೆರಿಟನ್ಸ್ ಅಂತ ಹೇಳಿ ಕರೀತಾರ. ಜಾವಾದಾಗ ನಾವ ಮಲ್ಟಿಪಲ್ ಇನ್ಹೆರಿಟನ್ಸ್ ನ ಸಪೋರ್ಟ್ ಮಾಡಂಗಿಲ್ಲ. ಎದಕ್ಕಂದ್ರ ಇಲ್ಲಿ ಡೈಮಂಡ್ ಪ್ರಾಬ್ಲಮ್ ಆಕರ್ ಆಕೈತಿ. ಸೊ ಈ ಡಯಾಗ್ರಾಮ್ ದಾಗ ನೋಡಿದ್ರ ಡಿವೈಸ್ ಅಂತ ಹೇಳಿ ಕ್ಲಾಸ್ ಐತಿ. ಈ ಡಿವೈಸ್ ಅನ್ನುವಂತ ಕ್ಲಾಸ್ ದಾಗ ಸ್ಟಾರ್ಟ್ ಮೆಥಡ್ ಅಂತ ಹೇಳಿ ಒಂದ್ ಮೆಥಡ್ ಐತಿ. ಸೊ ಈ ಡಿವೈಸ್ ಕ್ಲಾಸ್ ನ ಕ್ಯಾಮ್ರಾ ಆಮೇಲೆ ಮ್ಯೂಸಿಕ್ ಪ್ಲೇಯರ್ ಅನ್ನುವಂತ ಕ್ಲಾಸ್ ಎಕ್ಸ್ಟೆಂಡ್ ಮಾಡಾಕತ್ತಾವ. ಕ್ಯಾಮ್ರಾ ಕ್ಲಾಸ್ನು ಏನ್ ಮಾಡಾಕತೈತಿ, ಸ್ಟಾರ್ಟ್ ಮೆಥಡ್ ನ ಓವರ್ ರೈಡ್ ಮಾಡಾಕತೈತಿ. ಮ್ಯೂಸಿಕ್ ಪ್ಲೇಯರ್ ನು ಏನ್ ಮಾಡಾಕತೈತಿ, ಸ್ಟಾರ್ಟ್ ಮೆಥಡ್ ನ ಓವರ್ ರೈಡ್ ಮಾಡಿ ತಂದವಾದಂತ ಇಂಪ್ಲಿಮೆಂಟೇಶನ್ ಕೊಡಾಕತೈತಿ. ಸ್ಮಾರ್ಟ್ ಫೋನ್ ಅನ್ನುವಂತ ಕ್ಲಾಸ್ ಏನ್ ಮಾಡಾಕತೈತಿ, ಕ್ಯಾಮ್ರಾನು ಎಕ್ಸ್ಟೆಂಡ್ ಮಾಡಾಕತೈತಿ, ಮ್ಯೂಸಿಕ್ ಪ್ಲೇಯರ್ ನು ಎಕ್ಸ್ಟೆಂಡ್ ಮಾಡಾಕತೈತಿ. ಸೊ ಇಲ್ಲಿ ಏನಾಕೈತಿ ಅಂದ್ರೆ ಸ್ಮಾರ್ಟ್ ಫೋನ್ ದಾಗ ನಾವ ಡಾಟ್ ಸ್ಟಾರ್ಟ್ ಅಂತೇಳಿ ಸ್ಮಾರ್ಟ್ ಫೋನ್ ಆಬ್ಜೆಕ್ಟ್ ನ ಕಾಲ್ ಕ್ರಿಯೇಟ್ ಮಾಡಿ ಸ್ಮಾರ್ಟ್ ಫೋನ್ ಡಾಟ್ ಸ್ಟಾರ್ಟ್ ಅಂತ ಹೇಳಿ ಕರೆದಿವ್ ಅಂತಂದ್ರೆ ಜಾವಾಗ ಗೊತ್ತಾಗಿಲ್ಲ ಏನ್ ಕ್ಯಾಮ್ರಾದ ಸ್ಟಾರ್ಟ್ ಮೆಥಡ್ ನ ಇನ್ವೋಕ್ ಮಾಡ್ಬೇಕು, ಏನ್ ಮ್ಯೂಸಿಕ್ ಪ್ಲೇಯರ್ ಕ್ಲಾಸಿಂದ ಸ್ಟಾರ್ಟ್ ಮೆಥಡ್ ನ ಇನ್ವೋಕ್ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಇದಕ್ಕೆ ಏನಾಕೈತಿ ಅಂಬಿಗ್ಯೂಟಿ ಇಶ್ಯೂ ಅಂತ ಹೇಳಿ ಕರೀತಾರ. ಇದ್ರ ಸಲುವಾಗಿ ಜಾವಾದಾಗ ಮಲ್ಟಿಪಲ್ ಇನ್ಹೆರಿಟನ್ಸ್ ನ ಸಪೋರ್ಟ್ ಮಾಡಂಗಿಲ್ಲ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಡೈಮಂಡ್ ಪ್ರಾಬ್ಲಮ್ ಅಂತ ಹೇಳಿ ಕರೀತಾರ. ಇನ್ನೊಂದ್ ರೀಸನ್ ಏನಂತಂದ್ರ ನಾವ ಜಾವಾದಾಗ ಏನ್ ಮಾಡ್ತೀವಿ ಅಂತಂದ್ರ ಸೂಪರ್ ಕೀಬೋರ್ಡ್ ನ ಪ್ರೊವೈಡ್ ಮಾಡಾಕ್ತೈತಿ ಜಾವಾ. ಸೊ ಸೂಪರ್ ಕೀಬೋರ್ಡ್ ನ ಯೂಸ್ ಮಾಡ್ಕೊಂಡು ನಾವು ಪೇರೆಂಟ್ ಕ್ಲಾಸ್ ನ ವೇರಿಯೇಬಲ್ಸ್ ನ ಎಕ್ಸೆಸ್ ಮಾಡ್ತೀವಿ. ಇಮಿಡಿಯೇಟ್ ಪೇರೆಂಟ್ ಇರ್ಬೇಕದ. ಇಮಿಡಿಯೇಟ್ ಪೇರೆಂಟ್ ಅಷ್ಟ ನಾವ ವೇರಿಯೇಬಲ್ ಎಕ್ಸೆಸ್ ಮಾಡಾಕೈತಿ. ಇಮಿಡಿಯೇಟ್ ಪೇರೆಂಟ್ ದ ಮೆಥಡ್ ನ ಕಾಲ್ ಮಾಡಬಹುದು. ಇಮಿಡಿಯೇಟ್ ಪೇರೆಂಟ್ ದ ಕನ್ಸ್ಟ್ರಕ್ಟರ್ ನ ನಾವ ಕಾಲ್ ಮಾಡಬಹುದು. ಆದ್ರೆ ಈ ಕೇಸ್ದಾಗ ಸ್ಮಾರ್ಟ್ ಫೋನ್ ಎಕ್ಸ್ಟೆನ್ಸ್ ಕ್ಯಾಮ್ರಾನು ಆಮೇಲೆ ಎಕ್ಸ್ಟೆನ್ಸ್ ಮ್ಯೂಸಿಕ್ ಪ್ಲೇಯರ್ನು ಇದ್ದಾಗ ನಾವ ಸೂಪರ್ ಕೀವರ್ಡ್ ಯೂಸ್ ಮಾಡ್ತೀವಿ ಅಂತಂದ್ರೆ ಯಾ ಪೇರೆಂಟ್ ನಮಗ ವೇರಿಯೇಬಲ್ ಎಕ್ಸೆಸ್ ಆಗ್ಬೇಕಾ, ಯಾ ಪೇರೆಂಟ್ ನಮ್ ಮೆಥಡ್ ಎಕ್ಸೆಸ್ ಆಗ್ಬೇಕಾ, ಯಾ ಪೇರೆಂಟ್ ನಮ್ಗ ಕನ್ಸ್ಟ್ರಕ್ಟರ್ ಕಾಲ್ ಆಗ್ಬೇಕು ಅನ್ನೋದ ಗೊತ್ತಾಗಿಲ್ಲ ಜಾವಾಕ. ಆಮೇಲೆ ಡಿಬಗಿಂಗ್ ಮಾಡೋದು ಡಿಫಿಕಲ್ಟ್ ಆಕೈತಿ. ಸೊ ಯಾವ ಇಮಿಡಿಯೇಟ್ ಪೇರೆಂಟ್ ದಾಗ ಇಶ್ಯೂ ಬಂದೈತಿ ಅಂತ ಹೇಳಿ, ಏನ್ ಕ್ಯಾಮ್ರಾ ಕ್ಲಾಸ್ ದಾಗ ಪ್ರಾಬ್ಲಮ್ ಆಗೈತು, ಮ್ಯೂಸಿಕ್ ಪ್ಲೇಯರ್ ಕ್ಲಾಸ್ ದಾಗ ಇಶ್ಯೂ ಐತು ಅನ್ನೋದು ನಮ್ಗೆ ಡಿಬಗ್ ಮಾಡೋದು ಪ್ರಾಬ್ಲಮ್ ಆಕೈತಿ. ಈ ಡೈಮಂಡ್ ಪ್ರಾಬ್ಲಮ್ ನಾವ ವಿತ್ ಎಕ್ಸಾಂಪಲ್ ಥ್ರೂ ನೋಡೋಣ ಅಂತ. ನಾನ್ ಇಲ್ಲೇ ಕ್ಯಾಮ್ರಾ ಅಂತ ಹೇಳಿ ಒಂದು ಕ್ಲಾಸ್ ಬರ್ತೀನಿ. ಕ್ಯಾಮ್ರಾ ಕ್ಲಾಸ್ ಎಕ್ಸ್ಟೆನ್ಸ್ ಡಿವೈಸ್ ಇಲ್ಲಿ ಏನೈತಿ ಸ್ಟಾರ್ಟ್ ಕ್ಯಾಮ್ರಾ ಇಸ್ ಸ್ಟಾರ್ಟಿಂಗ್ ಅಂತ ಹೇಳಿ. ಸೊ ಇದ್ರದ್ದು ಪೇರೆಂಟ್ ಕ್ಲಾಸ್ ಯಾವ್ದೈತಿ ಡಿವೈಸ್. ಸೊ ಡಿವೈಸ್ ಅನ್ನೋದು ಪೇರೆಂಟ್ ಕ್ಲಾಸ್. ಇದ್ರೊಳಗ ಸ್ಟಾರ್ಟ್ ಅಂತ ಹೇಳಿ ಮೆಥಡ್ ಐತಿ, ಡಿವೈಸ್ ಇಸ್ ಸ್ಟಾರ್ಟಿಂಗ್. ಸೊ ಕ್ಯಾಮ್ರಾ ಕ್ಲಾಸ್ ದಾಗ ನಾನು ಈ ಮೆಥಡ್ ನ ಓವರ್ ರೈಡ್ ಮಾಡೀನಿ. ಮ್ಯೂಸಿಕ್ ಪ್ಲೇಯರ್ ಅಂತ ಹೇಳಿ ಒಂದು ಕ್ಲಾಸ್ ಐತಿ, ಮ್ಯೂಸಿಕ್ ಪ್ಲೇಯರ್ ಇಸ್ ಆಲ್ಸೋ ಎಕ್ಸ್ಟೆಂಡಿಂಗ್ ಎ ಡಿವೈಸ್. ಇಲ್ಲಿನೂ ನಾನು ಸ್ಟಾರ್ಟ್ ಮೆಥಡ್ ನ ಓವರ್ ರೈಡ್ ಮಾಡೀನಿ. ಮ್ಯೂಸಿಕ್ ಪ್ಲೇಯರ್ ಇಸ್ ಸ್ಟಾರ್ಟಿಂಗ್ ಅಂತ ಹೇಳಿ. ಸ್ಮಾರ್ಟ್ ಫೋನ್ ಕ್ಲಾಸ್ ಏನೈತಿ ಎಕ್ಸ್ಟೆನ್ಸ್ ಕ್ಯಾಮ್ರಾ ಆಮೇಲೆ ಮ್ಯೂಸಿಕ್ ಪ್ಲೇಯರ್. ಸೊ ಇಲ್ಲಿ ನೋಡಿದ್ರೆ ನಮಗ ಕಂಪೈಲರ್ ಎರರ್ ಬರಾಕ್ತೈತಿ. ಯಾಕಂದ್ರೆ ನಮಗ ಮಲ್ಟಿಪಲ್ ಇನ್ಹೆರಿಟನ್ಸ್ ಮಾಡಾಕ ಜಾವ ಬಿಡಂಗಿಲ್ಲ ನಮಗ. ಸೊ ಇಲ್ಲ ನಾನು ಟೆಸ್ಟ್ ಪ್ರೋಗ್ರಾಮ್ ಬರ್ದೀನಿ. ಇದ್ರೊಳಗೆ ಏನ್ ಮಾಡಾಕತ್ತೀನಿ, ನಾನು ಸ್ಮಾರ್ಟ್ ಫೋನ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಸ್ಮಾರ್ಟ್ ಫೋನ್ ಡಾಟ್ ಸ್ಟಾರ್ಟ್ ಅಂತ ಹೇಳಿ ಕಾಲ್ ಮಾಡಾಕತ್ತೀನಿ. ಸೊ ಇದನ್ನ ನಾವು ರನ್ ಮಾಡಕ್ ಟ್ರೈ ಮಾಡಿದ್ರೆ ನಮಗ ಎರರ್ ಬರ್ತೈತಿ. ಏನಂತ ಅಂತೇಳಿ ಅನ್ರಿಸಾಲ್ವ್ಡ್ ಕಂಪೈಲೇಷನ್ ಪ್ರಾಬ್ಲಮ್ ಅಂತ ಹೇಳಿ ಬಂದೈತಿ. ಯಾಕಂದ್ರೆ ನಮ್ಗೆಲ್ಲ ಕಂಪೈಲೇಷನ್ ಎರರ್ ಐತಿ. ಯಾಕಂದ್ರೆ ಎಕ್ಸ್ಟೆನ್ಸ್ ಬೇಸಿಕಲಿ ನಾವು ಒಂದ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡಬಹುದು. ಸೊ ಇಷ್ಟಿದ ಮಲ್ಟಿಪಲ್ ಇನ್ಹೆರಿಟನ್ಸ್. ನಮ್ದು ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಂದ್ರೆ ಮಲ್ಟಿ ಲೆವೆಲ್ ಇನ್ಹೆರಿಟನ್ಸ್. ಮಲ್ಟಿ ಲೆವೆಲ್ ಇನ್ಹೆರಿಟನ್ಸ್ ಅಂತಂದ್ರೆ ನಾವು ರಿಯಲ್ ವರ್ಲ್ಡ್ ಅನ್ನು ನೋಡಿದ್ರ ಗ್ರ್ಯಾಂಡ್ ಫಾದರ್ ಪ್ರಾಪರ್ಟೀಸ್ ನ ಕ್ರಿಯೇಟ್ ಮಾಡಿರ್ತಾರ, ಒಂದ್ ಸ್ವಲ್ಪ ವೆಲ್ತ್ ಕ್ರಿಯೇಟ್ ಮಾಡಿರ್ತಾರ. ಅದನ್ನ ಫಾದರ್ ಎಕ್ಸೆಸ್ ಮಾಡಬಹುದು, ಅದನ್ನ ಫಾದರ್ ಇನ್ಹೆರಿಟ್ ಮಾಡ್ತಾರ. ಸೊ ಅವ್ರ ಸಣ್ಣ ಬೇಸಿಕಲಿ ಫಾದರ್ ಗ್ರ್ಯಾಂಡ್ ಫಾದರ್ ಇಂದ ಬೇಸಿಕಲಿ ಬಂದಿರುವಂತ ಪ್ರಾಪರ್ಟಿ ಜೊತೆ ಇನ್ನೊಂದ್ ಸ್ವಲ್ಪ ಪ್ರಾಪರ್ಟೀಸ್ ನ ಆಡ್ ಆನ್ ಮಾಡಿರ್ತಾರ. ಅವೆಲ್ಲಾನು ವೆಲ್ತ್ ನ ಸನ್ ಏನ್ ಮಾಡ್ತಾನೆ ಎಕ್ಸೆಸ್ ಮಾಡಬಹುದ, ಇವ್ ರೀಯೂಸ್ ಮಾಡಬಹುದ. ಇದಕ್ಕೆ ಏನಂತ ಕರೀತಾರ ಅಂದ್ರೆ ಮಲ್ಟಿ ಲೆವೆಲ್ ಇನ್ಹೆರಿಟನ್ಸ್ ಅಂತ ಹೇಳಿ ಕರೀತಾರ. ಸೊ ನಾವು ಜಾವಾದಾಗ ನೋಡೋದಾದ್ರ ವೆಹಿಕಲ್ ಅಂತ ಹೇಳಿ ಕ್ಲಾಸ್ ಐತಿ. ವೆಹಿಕಲ್ ಅನ್ನೋ ಕ್ಲಾಸ್ ದಾಗ ಅದರದಾದಂತ ಸ್ಟೇಟ್ ವೇರಿಯೇಬಲ್ಸ್ ಮೆಥಡ್ಸ್ ಬಿಹೇವಿಯರ್ ಇರ್ತೈತಿ. ಈ ವೆಹಿಕಲ್ ಅನ್ನುವಂತ ಕ್ಲಾಸ್ ನ ಕಾರ್ ಅನ್ನುವಂತ ಕ್ಲಾಸ್ ಏನ್ ಮಾಡಾಕತೈತಿ ಎಕ್ಸ್ಟೆಂಡ್ ಮಾಡಾಕತೈತಿ. ಇಲ್ಲಿ ಆಲ್ರೆಡಿ ಇರುವಂತ ಮೆಥಡ್ಸ್ ವೇರಿಯೇಬಲ್ ಜೊತೆ ಕಾರ್ ತಂದ ಎಕ್ಸ್ಟ್ರಾ ಫೀಚರ್ಸ್ ನ ಆಡ್ ಮಾಡಾಕತೈತಿ ಇಲ್ಲ. ಅದಾದ್ಮೇಲೆ ಸ್ಪೋರ್ಟ್ಸ್ ಕಾರ್ ಅಂತ ಹೇಳಿ ಇನ್ನೊಂದು ಕ್ಲಾಸ್ ಐತಿ. ಇದೇನ್ ಮಾಡಾಕತೈತಿ ಅಂದ್ರೆ ಕಾರ್ದ
ಕಾರ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡಾಕ್ತೈತಿ. ಕಾರ್ದಾಗಿರುವಂತ ವೇರಿಯೇಬಲ್ಸ್ ಮೆಥಡ್ಸ್ ಜೊತೆ ತಂದಾದಂತ ಸ್ವಲ್ಪ ಎಕ್ಸ್ಟ್ರಾ ಬಿಹೇವಿಯರ್ನು ಇಲ್ಲಿ ಸ್ಪೋರ್ಟ್ಸ್ ಕಾರ್ ಆಡ್ ಮಾಡಾಕತೈತಿ. ಸೊ ಈಗ ಸ್ಪೋರ್ಟ್ಸ್ ಕಾರ್ ಏನೈತಲ್ಲ ಏನ್ ಮಾಡಾಕ್ತೈತಿ ಅಂದ್ರ ಕಾರ್ದಾಗಿರುವಂತ ವೇರಿಯೇಬಲ್ಸ್ನು ರಿಯೂಸ್ ಮಾಡ್ಕೋಬಹುದ, ಆಮೇಲೆ ವೆಹಿಕಲ್ ದಾಗಿರುವಂತ ಮೆಥಡ್ಸ್ ನ ವೇರಿಯೇಬಲ್ಸ್ ರಿಯೂಸ್ ಮಾಡಬಹುದು. ಸೊ ವೆಹಿಕಲ್ ಎಲ್ಲಿಗೆ ನಮ್ದು ಲಾಸ್ಟ್ ಅಂದ್ರೆ ವೆಹಿಕಲ್ ಕ್ಲಾಸ್ ಪೇರೆಂಟ್ ಕ್ಲಾಸ್ ಆಫ್ ಅ ಕಾರ ಸ್ಪೋರ್ಟ್ಸ್ ಕಾರ. ವೆಹಿಕಲ್ ಕ್ಲಾಸ್ದಾಗ ನಾವ್ ಯಾವ್ದು ಕ್ಲಾಸ್ ನಾವ್ ಎಕ್ಸ್ಟೆಂಡ್ ಮಾಡಾಕತ್ತಿಲ್ಲ. ಯಾವ್ದು ಕ್ಲಾಸ್ ನಾವ್ ಎಕ್ಸ್ಟೆಂಡ್ ಮಾಡಾಕತ್ತಿಲ್ಲ ಅಂತಂದ್ರ ಬೈ ಡಿಫಾಲ್ಟ್ ಆಗಿ ಜಾವಾ ಏನ್ ಮಾಡ್ತೈತಿ, ಆಬ್ಜೆಕ್ಟ್ ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡ್ತೈತಿ. ಅದಕ್ಕ ವೆಹಿಕಲ್ ಎಕ್ಸ್ಟೆಂಡ್ಸ್ ದ ಆಬ್ಜೆಕ್ಟ್ ಅಂತ ಹೇಳಿ. ಸೊ ಇದು ರಿಯಲ್ ವರ್ಲ್ಡ್ ದಾಗ ಹೇಳೋದಾಯ್ತಂದ್ರ ಯಾರು ಇರ್ಲಿಕ್ಕಂದ್ರ ದೇವ್ರ ಇರ್ತಾನಂತಲ್ಲ ಹಂಗಿದ. ಆಬ್ಜೆಕ್ಟ್ ಕ್ಲಾಸ್ ಇಸ್ ಅ ಪೇರೆಂಟ್ ಕ್ಲಾಸ್ ಆಫ್ ಎವ್ರಿಥಿಂಗ್ ಅಂತ ಹೇಳಿ. ಸೊ ಇದನ್ನ ನಾವ ರಿಯಲ್ ವರ್ಲ್ಡ್ ದಾಗ ನೋಡೋಣ ಅಂತ ವಿತ್ ಎಕ್ಸಾಂಪಲ್ ಥ್ರೂ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ. ನಾನ ವೆಹಿಕಲ್ ಅಂತ ಹೇಳಿ ಕ್ಲಾಸ್ ಬರ್ದೀನಿ. ವೆಹಿಕಲ್ ಕ್ಲಾಸ್ ದಾಗ ಸ್ಟಾರ್ಟ್ ಅಂತ ಹೇಳಿ ಐತಿ, ವೆಹಿಕಲ್ ಸ್ಟಾರ್ಟಿಂಗ್. ಆಮೇಲೆ ಕಾರ್ದಾಗ ಏನೈತಿ ಅಂತಂದ್ರ ಎಕ್ಸ್ಟೆನ್ಸ್ ವೆಹಿಕಲ್. ಸೊ ಕಾರ್ದಾಗ ನಾನು ಬೇಸಿಕಲಿ ಏನ್ ಮಾಡಾಕತ್ತೀನಿ, ಹೊಸ ಬಿಹೇವಿಯರ್ ಆಡ್ ಮಾಡಾಕ್ತೀನಿ, ಎಕ್ಸೆಲರೇಟ್ ಅಂತ ಹೇಳಿ. ಕಾರ್ ಇಸ್ ಎಕ್ಸೆಲರೇಟಿಂಗ್ ಅಂತ ಹೇಳಿ ಮೆಥಡ್ ಆಡ್ ಮಾಡೀನಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಕಾರ್ ಏನ್ ಮಾಡಾಕ್ತೈತಿ, ಎಕ್ಸ್ಟೆನ್ಸ್ ಕಾರ್. ಸೊ ಇದ್ರೊಳಗ ಟರ್ಬೋ ಅಂತ ಹೇಳಿ ಸ್ಪೋರ್ಟ್ಸ್ ಕಾರ್ದಾಗ ಒಂದು ಮೋಡ್ ಆಡ್ ಮಾಡಾಕ್ತೀವಿ ನಾವು, ಟರ್ಬೋ ಮೋಡ್ ಅಂತ ಹೇಳಿ. ನಾನ ಟೆಸ್ಟ್ ಕ್ಲಾಸ್ದಾಗ ಏನ್ ಮಾಡಾಕತ್ತೀನಿ, ಸ್ಪೋರ್ಟ್ಸ್ ಕಾರ್ದ ಒಂದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಾಕತ್ತೀನಿ. ಸ್ಪೋರ್ಟ್ಸ್ ಕಾರ್ ಡಾಟ್ ಸ್ಟಾರ್ಟ್ ಅಂತಂದ್ರ ಏನಾಯ್ತದೆ, ಇದೆಲ್ಲಿಂದ ಬರ್ತೈತಿ, ವೆಹಿಕಲ್ ಕ್ಲಾಸ್ ಇಂದ ಬರಾಕ್ತೈತಿ ನನಗ. ಸೊ ಸ್ಪೋರ್ಟ್ಸ್ ಕಾರ್ ಎಕ್ಸ್ಟೆನ್ಸ್ ಕಾರ್, ಹೌದಾ. ಕಾರ್ದಾಗನು ಸ್ಟಾರ್ಟ್ ಅನ್ನುವಂತ ಮೆಥಡ್ ಇಲ್ಲ, ಆದ್ರೆ ಏನೈತಿ ಕಾರ್ ಎಕ್ಸ್ಟೆನ್ಸ್ ವೆಹಿಕಲ್. ವೆಹಿಕಲ್ದಾಗ ನಮ್ದು ಸ್ಟಾರ್ಟ್ ಮೆಥಡ್ ಐತಿ, ಅದಕ್ಕೆ ನನ್ಗೆ ಏನ್ ಬರ್ತೈತಿ ಇಲ್ಲ ವೆಹಿಕಲ್ ಸ್ಟಾರ್ಟಿಂಗ್ ಅಂತೇಳಿ ಇಲ್ಲಿಂದ ಬರ್ತೈತಿ. ನೆಕ್ಸ್ಟ್ ಸ್ಪೋರ್ಟ್ಸ್ ಕಾರ್ ಡಾಟ್ ಎಕ್ಸೆಲರೇಟ್. ಸ್ಪೋರ್ಟ್ಸ್ ಕಾರ್ದಾಗ ನಮ್ದು ಎಕ್ಸೆಲರೇಟ್ ಅನ್ನುವಂತ ಮೆಥಡ್ ಇಲ್ಲ, ಅದೆಲ್ಲಿಂದ ಐತಿ, ಕಾರ್ದಾಗ ಐತಿ. ಅದ್ ನಮ್ಗ ಕಾರ್ ಕ್ಲಾಸ್ ಇಂದ ಬರ್ತೈತಿ. ಸ್ಪೋರ್ಟ್ಸ್ ಕಾರ್ ಡಾಟ್ ಟರ್ಬೋ ಅನ್ನೋದು ಎಲ್ಲೈತಿ, ಸ್ಪೋರ್ಟ್ಸ್ ಕಾರ್ದಾಗನ ಐತಿ, ಅದಕ್ಕೆ ನಮ್ಗ ಇದ ಸ್ಪೋರ್ಟ್ಸ್ ಕಾರ್ ಕ್ಲಾಸ್ ಇಂದ ಬರ್ತೈತಿ. ಸೊ ಇದು ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ. ವೆಹಿಕಲ್ ಇಸ್ ಸ್ಟಾರ್ಟಿಂಗ್, ಕಾರ್ ಇಸ್ ಎಕ್ಸೆಲರೇಟಿಂಗ್, ಸ್ಪೋರ್ಟ್ಸ್ ಕಾರ್ ಹ್ಯಾಸ್ ಅ ಟರ್ಬೋ ಮೋಡ್ ಅಂತ ಹೇಳಿ. ಸೊ ಇಷ್ಟಿದ ಮಲ್ಟಿಪಲ್ ಇನ್ಹೆರಿಟೆನ್ಸ್ ಆಮೇಲೆ ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್ ಬಗ್ಗೆ. ಸೊ ಇದ ಕೀ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಜಾವಾ ಇಂಟರ್ ಕ್ವಶನ್ ಇದೆ. ಸೊ ಆಬ್ಜೆಕ್ಟ್ ಕ್ಲಾಸ್ ಇಸ್ ಅ ಪೇರೆಂಟ್ ಕ್ಲಾಸ್ ಆಫ್ ಎವ್ರಿಥಿಂಗ್. ಸೊ ಯಾವಾಗ ನಮ್ದ ಬೇಸಿಕಲಿ ಈಗ ನಾವ್ ವೆಹಿಕಲ್ ಕ್ಲಾಸ್ ನೋಡಿದಂತಂದ್ರ ಯಾವಾಗ ನಾವ್ ಎಕ್ಸ್ಪ್ಲಿಸಿಟಿ ಆಗಿ ಯಾವ್ದು ಕ್ಲಾಸ್ ನ ಎಕ್ಸ್ಟೆಂಡ್ ಮಾಡಾಕತ್ತಿಲ್ಲಲ್ಲ, ಅವಾಗ ಬೈ ಡಿಫಾಲ್ಟ್ ನ ಜಾವಾ ಏನ್ ಮಾಡ್ತೈತಿ, ಇಂಪ್ಲಿಸಿಟಿ ಆಗಿ ಎಕ್ಸ್ಟೆನ್ಸ್ ಆಬ್ಜೆಕ್ಟ್ ಅಂತ ಹೇಳಿ ಕೊಡ್ತೈತಿ. ಸೊ ಅದಕ್ಕ ಯಾವಾಗ ನಮ್ದ ಎಕ್ಸ್ಟೆನ್ಸ್ ಬೇಸಿಕಲಿ ಎಂಡ್ ಹಾಕಿತ್ತಲ್ಲ, ಅಂದ್ರೆ ಈ ಕ್ಲಾಸ್ ನಾವು ಎಕ್ಸ್ಟೆನ್ಸ್ ಅಂತ ಎಕ್ಸ್ಪ್ಲಿಸಿಟ್ಲಿ ಆಡ್ ಮಾಡಲ್ಲ, ಜಾವಾನ ಎಕ್ಸ್ಟೆನ್ಸ್ ಆಬ್ಜೆಕ್ಟ್ ಅಂತ ಹೇಳಿ ನಮಗ ಕೊಡ್ತೈತಿ. ಅದಕ್ಕ ಎಲ್ಲಾ ಕ್ಲಾಸಸ್ನು ಆಬ್ಜೆಕ್ಟ್ ಕ್ಲಾಸ್ ಸಬ್ ಕ್ಲಾಸ್ ಅಂತ ಹೇಳಿ ಹೇಳ್ಬಹುದು. ಅಂದ್ರೆ ನಾವೀಗ ಆಬ್ಜೆಕ್ಟ್ ಕ್ಲಾಸ್ ಆಗಿರುವಂತ ಮೆಥಡ್ಸ್ ನಾವು ವೆಹಿಕಲ್ದಾಗೂ ಯೂಸ್ ಮಾಡಬಹುದು, ಕಾರ್ದಾಗೂ ಯೂಸ್ ಮಾಡಬಹುದು, ಸ್ಪೋರ್ಟ್ಸ್ ಕಾರ್ದಾಗೂ ಯೂಸ್ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನಾದ್ರು ತಿಳ್ಕೊಳಾಗ್ತಿದ್ವಿ ಅಂತ ಅನಿಸ್ತಂದ್ರ ಈ ವಿಡಿಯೋಕ್ ಲೈಕ್ ಮಾಡ್ರಿ, ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ನಾವ oops the next pillar ಪಾಲಿಮಾರ್ಫಿಸಮ್ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.